ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಸರಳವಾಗಿ ಸುಲಭವಾಗಿ ಹೇಗೆ ಸ್ಯಾರಿಗೆ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೂ ತುಂಬ ಸುಲಭ ಆಗುತ್ತೆ. ಇದನ್ನು ನೋಡಿಕೊಂಡು 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಗೋಲ್ಡನ್ ಮತ್ತು ಗ್ರೀನ್ ಕಲರ್. ಬೀಡ್ಸ್ ತೊಗೊಂಡಿದ್ದೀನಿ, ಫೆವಿಕಾಲ್, ಕತ್ರಿ, ಸೂಜಿ, ದಾರ, ದೊಡ್ಡ ಸೂಜಿ ಮತ್ತು ಸಣ್ಣ ಸೂಜಿ 2 ತೊಗೊಂಡಿದ್ದೀನಿ. ಇವಾಗ ಸೆರಗಿನ 1.5-2 ಇಂಚು ಈ ಥರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ದೊಡ್ಡ ಸೂಜಿಯಿಂದ ಸ್ವಲ್ಪ ತೂತ ಮಾಡಿಕೊಂಡು ನಂತರ ಸಿಲ್ಕ್ ಥ್ರೆಡನ್ನು ಈ ಥರ ಒಂದು ಬುಕ್ಕಲ್ಲಿ ರೌಂಡ್ ಹಾಕ್ಕೋಬೇಕು. ಈ ಥರ ಸುತ್ತುತ್ತಾ 54 ಸುತ್ತು ಗೋಲ್ಡನ್ ಕಲರ್ದು ತೊಗೊಂಡಿದ್ದೀನಿ. ನಂತರ ಇದನ್ನು ಕಟ್ ಮಾಡಿಕೊಂಡು ಇನ್ನು ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ 6 ಸುತ್ತಿನಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಗ್ರೀನ್ ಕಲರ್ ಬೇಕು ಅಂದರೆ ಅವಾಗ ಗೋಲ್ಡನ್ ಕಲರ್ದು ಅಷ್ಟು ಕಡಿಮೆ ಮಾಡ್ಕೋಬೋದು. ಟೋಟಲ್ 60 ಸುತ್ತು. ನಂತರ ಈ ದಾರಗಳನ್ನು ಒಟ್ಟು ಸೇರಿಸಿ ಈ ಥರ ಒಟ್ಟು ಸೇರಿಸ್ಕೊಂಡು ಜೋಪಾನವಾಗಿ ಹಿಡ್ಕೊಂಡು ಈ ಥರ ಕಟ್ ಮಾಡಬೇಕು, ಇಲ್ಲಾಂದರೆ ಬಿಟ್ಟು ಹೋಗೋ ಚಾನ್ಸಸ್ ಇದೆ. ಆಮೇಲೆ ಇದನ್ನು ಈ ಥರ ಸ್ಟ್ರೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಬೀಳೋ ಸಾಧ್ಯತೆ ಇದೆ. ನಂತರ ಫೆವಿಕಾಲ್ ತೊಗೊಂಡು ಈ ಥರ ಹಚ್ಚಿ ಸ್ವಲ್ಪ ಬೆರಳಿಂದ ಪ್ರೆಸ್ ಮಾಡ್ಕೋಬೇಕು, ಫ್ಲ್ಯಾಟ್ ಮಾಡ್ಕೋಬೇಕು. ಇವಾಗ ಸೂಜಿ ಹಾಕೋದಕ್ಕೆ ಈಸಿ ಆಗುತ್ತೆ ಈ ಥರ ಫ್ಲ್ಯಾಟ್ ಮಾಡಿಕೊಂಡ್ರೆ. ನಂತರ ದೊಡ್ಡ ಸೂಜಿ ತೊಗೊಂಡು ಈ ಥರ ಹಾಕಿ ಚೆನ್ನಾಗಿ ಸ್ಟ್ರೈಟ್ ಮಾಡ್ಕೋಬೇಕು ಅದನ್ನು, ಇಲ್ಲಾಂದರೆ ಗಂಟು ಬರೋ ಚಾನ್ಸಸ್ ಇರುತ್ತೆ. ನಂತರ ಈ ಥರ ಎಳ್ಕೊಂಡು ಇದನ್ನು ಮಡಚಿ ಈ ಥರ ಸ್ವಲ್ಪ ತೂತ ಮಾಡಿಟ್ಟಿರೋ ಜಾಗಕ್ಕೆ ಹಾಕ್ಕೋಬೇಕು. ಈ ಥರ ಕುಚ್ಚು ಕಟ್ಟೋದು. ಇದನ್ನು ಸ್ವಲ್ಪ ಎಷ್ಟು ಲೆಂತ್ ಬೇಕೋ ಅಷ್ಟರವರೆಗೂ ಈ ಥರ ಎಳ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸಣ್ಣ ಕುಚ್ಚಾಗಿರೋದ್ರಿಂದ ಈ ಥರ ಸ್ವಲ್ಪನೇ ಸ್ವಲ್ಪ ಲೆಂತ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುಚ್ಚಿನ ಲೆಂತ್ ಜಾಸ್ತಿ ಬೇಕು ಅಂದರೆ ಅಥವಾ ಬೇರೆ ಬೇರೆ ಡಿಸೈನ್ಗಳು ಮಾಡಬೇಕು ಅಂದರೆ ಈ ಒಂದೊಂದು ಕುಚ್ಚದು ಲೆಂತ್ ಜಾಸ್ತಿ ತೊಗೋಬೇಕು. ಇವಾಗ ಇದು ಸಿಂಪಲ್ ಕುಚ್ಚಾಗಿರೋದ್ರಿಂದ ಲೆಂತ್ ಇಷ್ಟೇ ಇಟ್ಕೊಬೇಕಾಗೋದು. ಇನ್ನೊಂದು ಸೂಜಿ ದಾರ ತೊಗೊಂಡು ಈ ಥರ ಕಟ್ಟಬೇಕು. ಅದನ್ನು ಕುಚ್ಚಿನ ಸುತ್ತ ಸುತ್ಕೋಬೇಕು. ಈ ಥರ 4 ಸುತ್ತು ಸುತ್ತಿದ ನಂತರ ಒಂದು ಗಂಟು ಹಾಕ್ಕೊಂಡು ಮತ್ತೆ 2 ಸುತ್ತು ಸುತ್ತಿ ಇನ್ನೊಂದು ಸರಿ ಗಂಟು ಹಾಕ್ಕೋಬೇಕು. ಅದು ಚೆನ್ನಾಗಿ ನಿಲ್ಲುತ್ತೆ, ಬಿಟ್ಟು ಹೋಗಲ್ಲ ಅದು. ಈ ಥರ ಗಂಟು ಹಾಕ್ಕೋಬೇಕು. ನಂತರ ಇನ್ನೊಂದೆರಡು ಸುತ್ತು ಸುತ್ತಿ ಈ ಥರ 2 ಸುತ್ತಿ ಗಂಟು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಕುಚ್ಚು ಬಿಟ್ಟು ಬರಲ್ಲ. ಮತ್ತೊಂದು ಸರಿ ಗಂಟು ಹಾಕಿ ನಂತರ ದಾರಾನ ಕಟ್ ಮಾಡಬೇಕು. ಈ ಥರ ದಾರಾನ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಕಟ್ ಮಾಡಿ ಟ್ರಿಮ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಈಗ ಉಳಿದಿರೋದನ್ನು ನೆಕ್ಸ್ಟ್ ಕುಚ್ಚಿಗೆ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ಕುಚ್ಚುಗಳನ್ನು ಸೇಮ್ ಲೆಂತ್ ಬರೋ ಥರ ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಥ್ರೆಡ್ಸ್ ಇದ್ದರೂ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ. ನಂತರ ಮಣಿ ಪೋಣಿಸ್ಕೊಳ್ಳೋದು. ಇದು ಆಪ್ಷನಲ್, ಬೇಕಾಗಿದ್ದರೆ ಮಣಿ ಇಟ್ಕೋಬೋದು. ಇವಾಗ ಗೋಲ್ಡನ್ ಮಣಿ ಇಡ್ತಾ ಇದ್ದೀನಿ. ಬೇಕು ಅಂದರೆ ಗ್ರೀನ್ ಗೋಲ್ಡ್ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೋದು.
ಸಿಂಪಲ್ ಕುಚ್ಚಾಗಿರೋದ್ರಿಂದ ಒಂದೊಂದು ಮಣಿ ಇಟ್ತಿದ್ದೀನಿ. ಮಣಿನ ಈ ಥರ ಇಟ್ಟು ಹೊಲ್ಕೋಬೇಕಾಗತ್ತೆ. 2-3 ಸತಿ ಈ ಥರ ಹಾಕ್ಕೋತಾ ಕೊನೆಗೆ ಗಂಟು ಹಾಕ್ಕೊಂಡು ಸ್ಟಿಫಾಗಿ ನಿಲ್ಲತ್ತೆ ಅವಾಗ. ಈ ಥರ ಎಲ್ಲ ಕುಚ್ಚುಗಳನ್ನು ರೆಡಿ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡ್ರೆ ಈಸಿಯಾಗಿ ಮನೆಯಲ್ಲೇ ಕುಚ್ಚು ಹಾಕ್ಕೋಬೋದು. ಎಷ್ಟು ಸುಂದರವಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.